Hello students, let us start with chapter 13, part 10, and the chapter name is Organisms and Populations. And today's subheading is ಕಾಂಪಿಟೇಷನ್. ಸೊ ಇವತ್ತಿನ ಸಬ್ಹೆಡಿಂಗ್ ಏನಿದೆ ಅಂತಂದರೆ ಕಾಂಪಿಟೇಷನ್ ಬಗ್ಗೆ ಸ್ಟಡಿ ಮಾಡೋಣ. ಕಾಂಪಿಟೇಷನ್ ಇಸ್ ಅ ಪ್ರೋಸೆಸ್ ಇನ್ ವಿಚ್ ಫಿಟ್ನೆಸ್ ಆಫ್ ಒನ್ ಸ್ಪೀಶೀಸ್ ಇಸ್ ಸಿಗ್ನಿಫಿಕೆಂಟ್ಲಿ ಲೋವರ್ ಇನ್ ಪ್ರೆಸೆನ್ಸ್ ಆಫ್ ಅನದರ್ ಸ್ಪೀಶೀಸ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಡೆಫಿನೇಷನು ಅಂತಂದರೆ, ಕಾಂಪಿಟೇಷನ್ ಆಗ್ತಾ ಇರುವಾಗ ಒಂದು ಸ್ಪೀಶೀಸ್ದು ಫಿಟ್ನೆಸ್ಸು ಕಮ್ಮಿ ಆಗುತ್ತೆ. ಯಾವಾಗ ಕಮ್ಮಿ ಆಗುತ್ತೆ ಅಂತಂದರೆ, ಬಿಕಾಸ್ ಆಫ್ ಅನದರ್ ಸ್ಪೀಶೀಸ್, ಇನ್ನೊಂದು ಸ್ಪೀಶೀಸ್ ಇರೋದ್ರಿಂದ ಒಂದು ಸ್ಪೀಶೀಸ್ದು ಫಿಟ್ನೆಸ್ ಏನಿದೆ ಅಂತಂದರೆ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಕಾಂಪಿಟೇಷನ್ ಅಕರ್ಸ್ ವೆನ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಕಾಂಪಿಟೇಟ್ ಫಾರ್ ದ ಸೇಮ್ ರಿಸೋರ್ಸಸ್. ಸೊ ಕಾಂಪಿಟೇಷನ್ ಯಾವಾಗ ಆಗುತ್ತೆ, ಎರಡು ಕ್ಲೋಸ್ಲಿ ರಿಲೇಟೆಡ್ ಆಗ್ತಕ್ಕಂಥ ಸ್ಪೀಶೀಸ್ನೂ ಕೂಡ ಕಾಂಪಿಟೇಟ್ ಮಾಡುತ್ತೆ ಫಾರ್ ಅ ಲಿಮಿಟೆಡ್ ರಿಸೋರ್ಸಸ್. ಕಮ್ಮಿ ರಿಸೋರ್ಸಸ್ ಇದ್ದಾಗ ಸೊ ಕಾಂಪಿಟೇಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, unrelated species can also compete for the same resources. ಸೊ ಇನ್ ಕೇಸ್ ಅನ್ರಿಲೇಟೆಡ್ ಸ್ಪೀಶೀಸ್ ಇತ್ತು ಅಂದರೂ ಕೂಡ ಏನಿದೆ ಅಂದರೆ ಕಾಂಪಿಟೇಷನ್ ಆಗೋ ಸಾಧ್ಯತೆ ಇರುತ್ತೆ ಫಾರ್ ದ ರಿಸೋರ್ಸಸ್. ಎಕ್ಸಾಂಪಲ್, ಫ್ಲಮಿಂಗೋಸ್ ಆ್ಯಂಡ್ ಫಿಶ್ ಇನ್ ಅ ಸಮ್ ಶಾಲೋ ಸೌತ್ ಅಮೇರಿಕನ್ ಲೇಕ್ ಕಾಂಪಿಟೇಟ್ ಫಾರ್ ದ ಝೂ ಪ್ಲಾಂಟನ್ಸ್. ಸೊ ಇಲ್ಲಿ ಎರಡು ಅನ್ರಿಲೇಟೆಡ್ ಸ್ಪೀಶೀಸ್ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಒಂದು ಫ್ಲೆಮಿಂಗೋಸ್ ಅನ್ನೋ ಬರ್ಡ್ ಇದೆ, ಫಸ್ಟ್ ಇಮೇಜ್ನಲ್ಲಿ ನೀವು ನೋಡ್ಬೋದು, ಆ್ಯಂಡ್ ಫಿಶಸ್, ತಳಗಡೆ ನೀರಿನಲ್ಲಿ ಏನಿದೆ ಅಂದರೆ ಫಿಶಸ್ ಇದೆ. ಎರಡೂ ಏನಿದೆ ಅಂತಂದರೆ ಶಾಲೋ ಸೌತ್ ಅಮೇರಿಕನ್ ಲೇಕ್ನಲ್ಲಿ ಪ್ರೆಸೆಂಟ್ ಇದೆ. ಸೊ ಇವೆರಡೂ ಸ್ಪೀಶೀಸ್ ಒಂದೇ ಸ್ಪೀಶೀಸಿಗೆ ರಿಸೋರ್ಸಸ್ಸಿಗೆ ಕಾಂಪಿಟೇಟ್ ಮಾಡ್ತಾ ಇದೆ, ಅದು ಝೂ ಪ್ಲಾಂಟನ್ಸ್. ಸೊ ಇಲ್ಲೇನು ಹೇಳೋದು ಅವ್ರದ್ದು ಅರ್ಥ ಅಂದರೆ, ಅನ್ರಿಲೇಟೆಡ್ ಸ್ಪೀಶೀಸ್ ಇದ್ದರೂ ಕೂಡ ಏನಿದೆ ಅಂತಂದರೆ ಕಾಂಪಿಟೇಷನ್ ಆಗೋ ಸಾಧ್ಯತೆ ಇರುತ್ತೆ. ಕಾಂಪಿಟೇಷನ್ ಅಕರ್ಸ್ ಇನ್ ಅಬಂಡೆಂಟ್ ರಿಸೋರ್ಸಸ್ ಆಲ್ಸೋ. ಸೊ ಕಾಂಪಿಟೇಷನು ಇನ್ ಕೇಸು ರಿಸೋರ್ಸಸ್ ಜಾಸ್ತಿ ಇದ್ದರೂ ಕೂಡ ಏನಿದೆ ಅಂತಂದರೆ ಕಾಂಪಿಟೇಷನ್ ಆಗೋ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್, in interference competition, the feeding efficiency of one species is reduced due to the interfering and inhibitory presence of another species, even if the resources are abundant. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಫೀಡಿಂಗ್ ಎಫಿಷಿಯನ್ಸಿ, ಒಂದು ಸ್ಪೀಶೀಸು ಫೀಡಿಂಗ್ ಎಫಿಷಿಯನ್ಸಿ ಏನಿದೆ ಅಂತಂದರೆ ರೆಡ್ಯೂಸ್ ಆಗುತ್ತೆ. ಯಾವಾಗ ರೆಡ್ಯೂಸ್ ಆಗುತ್ತೆ ಆ ಎಫಿಷಿಯನ್ಸಿ ಅಂತಂದರೆ, ಬಿಕಾಸ್ ಆಫ್ ಇಂಟರ್ಫಿರೆನ್ಸ್, ಇನ್ನೊಂದು ಸ್ಪೀಶೀಸು ಆ ಪರ್ಟಿಕ್ಯುಲರ್ ಸ್ಪೀಶೀಸ್ದು ಫೀಡಿಂಗ್ ಟೈಮ್ನಲ್ಲಿ ಇಂಟರ್ಫಿಯರ್ ಆದಾಗ, ಇನ್ಹಿಬಿಟ್ ಮಾಡಿದಾಗ, ಸ್ಟಾಪ್ ಮಾಡಿದಾಗ ಪ್ರೋಸೆಸ್ಸು, ಅವಾಗೇನಾಗುತ್ತೆ ಆ ಫೀಡಿಂಗ್ ಎಫಿಷಿಯನ್ಸಿ ತಿಂತಕ್ಕೆ ಇರೋವಂಥ ಸ್ಪೀಡ್ ಏನಿದೆ ಅಂತಂದರೆ ಆ ಪರ್ಟಿಕ್ಯುಲರ್ ಸ್ಪೀಶೀಸ್ದು ಕಮ್ಮಿ ಆಗುತ್ತೆ, ಇನ್ನೊಂದು ಸ್ಪೀಶೀಸು ಅಲ್ಲಿ ಇಂಟರ್ಫಿಯರ್ ಆದಾಗ. ಇನ್ ಕೇಸ್ ರಿಸೋರ್ಸಸ್ ಅಬಂಡೆಂಟ್ ಇದ್ದಾಗೂ ಕೂಡ ಇಂಟರ್ಫಿರೆನ್ಸ್ ಕಾಂಪಿಟೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ನಲ್ಲಿ ನೋಡೋಣ, ಎವಿಡೆನ್ಸಸ್ ಫಾರ್ ಕಾಂಪಿಟೇಷನ್. ಸೊ ಕೆಲವೊಂದು ಎವಿಡೆನ್ಸಸ್ ಇದೆ ಕಾಂಪಿಟೇಷನ್ ಆಗ್ತಾ ಇದೆ ಅಂದರೆ, ಅಬಿಂಗ್ಡಾನ್ ಟಾರ್ಟಾಯ್ಸ್ ಇನ್ ಗ್ಯಾಲಪಗೋಸ್ ಐಲ್ಯಾಂಡ್ became extinct within a decade after goats were introduced on the island due to the greater browsing efficiency of a goat. ಸೊ ಇಲ್ಲಿ ಒಂದು ಟಾರ್ಟಾಯ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಟಾರ್ಟಾಯ್ಸ್ ಹೆಸರೇನಿದೆ, ಅಬಿಂಗ್ಡಾನ್ ಟಾರ್ಟಾಯ್ಸ್. ಫಸ್ಟ್ ಇಮೇಜ್ನಲ್ಲಿ ನೀವು ನೋಡ್ಬೋದು. ಸೊ ಎಲ್ಲಿರುತ್ತೆ ಇದು ಟಾರ್ಟಾಯ್ಸು, ಮಧ್ಯದಲ್ಲಿ ಸೆಕೆಂಡ್ ಇಮೇಜ್ನಲ್ಲಿ ನೋಡ್ತಾ ಇರೋದು ಗ್ಯಾಲಪಗೋಸ್ ಐಲ್ಯಾಂಡ್. ಸೊ ಆ ಪರ್ಟಿಕ್ಯುಲರ್ ಟಾರ್ಟಾಯ್ಸ್ ಏನಿದೆ ಅಂತಂದರೆ ವಿತಿನ್ ಅ ಫ್ಯೂ ಇಯರ್ಸ್ ಏನಿದೆ ಅಂತಂದರೆ ಎಕ್ಸ್ಟೆಂಟ್ ಆಯಿತು. ಯಾಕೆ ಎಕ್ಸ್ಟೆಂಟ್ ಆಯಿತು ಅಂತಂದರೆ, ಆ ಪರ್ಟಿಕ್ಯುಲರ್ ಜಾಗ್ರಫಿಕಲ್ ಏರಿಯಾನಲ್ಲಿ ಗೋಟ್ಸ್ ಇಂಟ್ರೊಡ್ಯೂಸ್ ಮಾಡಿದಾಗ ಆ ಅಬಿಂಗ್ಡಾನ್ ಟಾರ್ಟಾಯ್ಸ್ ಏನಿದೆ ಅಂತಂದರೆ ಎಕ್ಸ್ಟೆಂಟ್ ಆಯಿತು. ಯಾಕಂದರೆ ಬಿಕಾಸ್ ಆಫ್ ಅ ಗ್ರೇಟರ್ ಫೀಡಿಂಗ್ ಎಫಿಷಿಯನ್ಸಿ, ಅಂದರೆ ಬ್ರೌಸಿಂಗ್ ಎಫಿಷಿಯನ್ಸಿ ಗೋಟ್ಸ್ದು ಜಾಸ್ತಿ ಇರೋದ್ರಿಂದ ಆ ಕಂಪ್ಲೀಟ್ ಏರಿಯಾ ಏನಿದೆ ಅಂತಂದರೆ ವಿತಿನ್ ಶಾರ್ಟ್ ಟೈಮ್ ಏನಿದೆ ಅಂತಂದರೆ ಅದು ಕಂಪ್ಲೀಟ್ಲಿ ವ್ಯಾನಿಷ್ ಆಗುತ್ತೆ. ಸೊ ಹಾಗಾಗಿ ಏನಿದೆ ಅಂತಂದರೆ ಆ ಪರ್ಟಿಕ್ಯುಲರ್ ಟಾರ್ಟಾಯ್ಸಿಗೆ ಏನಿದೆ ಅಂದರೆ ಫೀಡಿಂಗ್ ಎಫಿಷಿಯನ್ಸಿ ಕಮ್ಮಿ ಇರೋದ್ರಿಂದ ವಿತಿನ್ ಅ ಶಾರ್ಟ್ ಟೈಮ್ ಏನಿದೆ ಅಂತಂದರೆ ಆ ಅಬಿಂಗ್ಡಾನ್ ಟಾರ್ಟಾಯ್ಸ್ ಏನಿದೆ ಅಂದರೆ ಇಟ್ ಬಿಕೇಮ್ ಅನ್ ಎಕ್ಸ್ಟೆಂಟ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ ಇಲ್ಲಿ, ಕಾಂಪಿಟೇಟಿವ್ ರಿಲೇಸ್. A species restricted to small geographical area due to the presence of a
competitively superior species expands its distributional range when the competing species is experimentally removed. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಎರಡು ಸ್ಪೀಶೀಸ್ ಮಧ್ಯದಲ್ಲಿ ಕಾಂಪಿಟೇಷನ್ ಆಗ್ತಾ ಇರುವಾಗ ಒಂದು ಸ್ಪೀಶೀಸ್ ಏನಿದೆ ಅಂತಂದರೆ ಅ ಸ್ಮಾಲ್ ಜಾಗ್ರಫಿಕಲ್ ಏರಿಯಾನಲ್ಲಿ ರಿಸ್ಟ್ರಿಕ್ಟ್ ಆಗಿದೆ. ಯಾಕೆ ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ರಿಸ್ಟ್ರಿಕ್ಟ್ ಆಗಿದೆ ಅಂತಂದರೆ ಬಿಕಾಸ್ ಆಫ್ ಅ ಪ್ರೆಸೆನ್ಸ್ ಆಫ್ ಅ ಸುಪೀರಿಯರ್ ಸ್ಪೀಶೀಸ್, ಇನ್ನೊಂದು ಸುಪೀರಿಯರ್ ಸ್ಪೀಶೀಸ್ ಪ್ರೆಸೆಂಟ್ ಇರೋದ್ರಿಂದ ಆ ಪರ್ಟಿಕ್ಯುಲರ್ ಏರಿಯಾಗೆ, ಸ್ಮಾಲ್ ಜಾಗ್ರಫಿಕಲ್ ಏರಿಯಾಗೆ ರಿಸ್ಟ್ರಿಕ್ಟ್ ಆಗಿರುತ್ತೆ. ನಂತರ ಏನಾಗುತ್ತೆ, ಆ ಸ್ಪೀಶೀಸು ಎಕ್ಸ್ಪಾಂಡ್ ಆಗುತ್ತೆ ಅದರ ಡಿಸ್ಟ್ರಿಬ್ಯೂಷನ್. ಯಾವಾಗ ಎಕ್ಸ್ಪಾಂಡ್ ಆಗೋ ಚಾನ್ಸಸ್ ಇರುತ್ತೆ, ಸ್ಮಾಲ್ ಜಾಗ್ರಫಿಕಲ್ ಏರಿಯಾಲಿಂದ ಯಾವಾಗ ಆ ಕಾಂಪಿಟೇಟ್ ಮಾಡ್ತಕ್ಕಂಥ ಸ್ಪೀಶೀಸ್ ಏನಿದೆ ಅಂತಂದರೆ ಆ ಪರ್ಟಿಕ್ಯುಲರ್ ಏರಿಯಾಲಿಂದ ಎಕ್ಸ್ಪೆರಿಮೆಂಟಲಿ ರಿಮೂವ್ ಮಾಡಿದಾಗ ಅದು ತನ್ನ ರಿಸ್ಟ್ರಿಕ್ಟೆಡ್ ಏರಿಯಾಲಿಂದ ಏನಿದೆ ಅಂತಂದರೆ ಡಿಸ್ಟ್ರಿಬ್ಯೂಷನು ಎಕ್ಸ್ಪಾಂಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಏನಂತ ಹೇಳ್ತೀವಿ, ಕಾಂಪಿಟೇಟಿವ್ ರಿಲೀಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸಬ್ ಹೆಡಿಂಗ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ಕೋನಲ್ಸ್ ಫೀಲ್ಡ್ ಎಕ್ಸ್ಪೀರಿಮೆಂಟ್ ಅಂತ ಇದೆ. ಈ ಪರ್ಟಿಕ್ಯುಲರ್ ಎಕ್ಸ್ಪೀರಿಮೆಂಟ್ನಲ್ಲಿ ಏನಿದೆ ಅಂತಂದರೆ ಬಲಾನಸ್ ಅಂತ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಎರಡು ಬಲಾನಸ್ ಸ್ಪೀಶೀಸ್ ಇದೆ. ಸೊ ಕೋನಲ್ಸ್ ಫೀಲ್ಡ್ ಎಕ್ಸ್ಪೀರಿಮೆಂಟ್ ಶೋಡ್ ದ್ಯಾಟ್ ಆನ್ ದ ರಾಕಿ sea coast of Scotland, the larger and competitively superior barnacles, that is the balanus, dominates an intertidal area and excludes the smaller barnacles, that is the cathamalus, ಫ್ರಮ್ ದ್ಯಾಟ್ ಝೋನ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಆ ಪರ್ಟಿಕ್ಯುಲರ್ ಬಾರ್ನಿಕಲ್ಸ್, ಸೊ ಎಲ್ಲಿದೆ ಆ ಪರ್ಟಿಕ್ಯುಲರ್ ಬಾರ್ನಿಕಲ್ಸ್ ಅಂದರೆ ರಾಕಿ sea coast ಆಫ್ ಸ್ಕಾಟ್ಲ್ಯಾಂಡ್ನಲ್ಲಿ ಪ್ರೆಸೆಂಟ್ ಇದೆ. ಸೊ ಎಲ್ಲಕ್ಕಿಂತ ಲಾರ್ಜು ಮತ್ತು ಕಾಂಪಿಟೇಷನಲ್ಲಿ ಸುಪೀರಿಯರ್ ಆಗ್ತಕ್ಕಂಥ ಬೆಲಾನಸ್ ಯಾವುದು ಅಂದರೆ ಬಾರ್ನಕಲ್ಸು. ಆ ಪರ್ಟಿಕ್ಯುಲರ್ ನೇಮ್ ಏನಿದೆ ಬೆಲಾನಸ್. ಆ ಎಲ್ಲಿದೆ ಆ ಪರ್ಟಿಕ್ಯುಲರ್ ಅಂತಂದರೆ ಆ ಇಂಟರ್ಟೈಡಲ್ ಏರಿಯಾನಲ್ಲಿ ಡಾಮಿನೇಟ್ ಮಾಡ್ತಾ ಇದೆ. ಆದರೆ ಆ ಪರ್ಟಿಕ್ಯುಲರ್ ಬಾರ್ನಕಲ್ ಬೆಲಾನಸ್ ಏನು ಮಾಡ್ತು ಅಂತಂದರೆ ಸ್ಮಾಲರ್ ಬಾರ್ನಕಲ್ಸ್, ದಟ್ ಈಸ್ ದ ಕ್ಯಾಥಾಮಲಸನ್ನು ಆ ಪರ್ಟಿಕ್ಯುಲರ್ ಏರಿಯಾನಲ್ಲಿ ರಿಮೂವ್ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಯಾವುದಿದೆ ಅಂತಾರೆ, ಗಾಸ್ ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂತ ಇದೆ. ಸೊ ಇದರ ಡೆಫಿನೇಷನ್ ಏನೇನಿದೆ, ಇಟ್ ಸ್ಟೇಟ್ಸ್ ದ್ಯಾಟ್ ಟೂ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ competing for the same resources cannot coexist indefinitely and the competitively superior one will be eliminated eventually. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಎರಡು ಕ್ಲೋಸ್ಲಿ ರಿಲೇಟೆಡ್ ಆದಂಥ ಸ್ಪೀಶೀಸ್ ಒಂದು ವೇಳೆ ಕಾಂಪಿಟೇಷನ್ ಮಾಡ್ತಾ ಇರುವಾಗ ಸಿಮಿಲರ್ ರಿಸೋರ್ಸಿಗೆ, ಆವಾಗ ಒಂದೇ ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಎರಡು ಒಂದಕ್ಕೊಂದು ಹೊಂದ್ಕೊಂಡು ಇರೋಕ್ಕೆ ಸಾಧ್ಯ ಆಗಲ್ಲ. ಸೊ ದೇ ಕೆನಾಟ್ ಕೋ ಎಕ್ಸಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಎಕ್ಸ್ಪೆರಿಮೆಂಟಲಿ ಇನ್ಫೀರಿಯರ್ ಒನ್ ವಿಲ್ ಬಿ ಎಲಿಮಿನೇಟೆಡ್, ಅಂದರೆ ಎರಡು ಸ್ಪೀಶೀಸ್ನಲ್ಲಿ ಒಂದು ಇನ್ಫೀರಿಯರ್ ಒನ್ನು ಆ ಪರ್ಟಿಕ್ಯುಲರ್ ಪ್ಲೇಸ್ಲಿಂದ ಎಲಿಮಿನೇಟ್ ಆಗುತ್ತೆ, ಸುಪೀರಿಯರ್ ಅಲ್ಲೇ ಇದ್ಬಿಡುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ದಿಸ್ ಮೇ ಬಿ ಟ್ರೂ ಇನ್ ಲಿಮಿಟೆಡ್ ರಿಸೋರ್ಸಸ್ ಬಟ್ ನಾಟ್ ಅದರ್ವೈಸ್. ಸೊ ಈ ಪರ್ಟಿಕ್ಯುಲರ್ ಹೇಳ್ತಕ್ಕಂಥ ಡೆಫಿನೇಷನ್ ಏನಿದೆ ಅಂತಂದರೆ ಲಿಮಿಟೆಡ್ ರಿಸೋರ್ಸಸ್ ಇದ್ದಾಗಷ್ಟೇ ಸಾಧ್ಯ ಆಗ್ಬೋದು, ಅಂದರೆ ಇನ್ಫೀರಿಯರ್ ಒನ್ ಎಲಿಮಿನೇಟ್ ಆಗೋ ಚಾನ್ಸಸ್ ಇರುತ್ತೆ, ಸುಪೀರಿಯರ್ ಒನ್ ಏನಿದೆ ಅಂದರೆ ಆ ಪರ್ಟಿಕ್ಯುಲರ್ ಏರಿಯಾನಲ್ಲೇ ಇರ್ಬೋದು. ಆದರೆ ಇಟ್ ಮೇ ನಾಟ್ ಬಿ ಟ್ರೂ ಅಂತ ಹೇಳ್ತಾ ಇದ್ದಾರೆ. ಸ್ಪೀಶೀಸ್ ಫೇಸಿಂಗ್ a competition may evolve a mechanism and promote a coexistence rather than the exclusion. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಪರ್ಟಿಕ್ಯುಲರ್ ಈ ಕಾಂಪಿಟೇಷನ್ ಆಗ್ತಕ್ಕಂಥದ್ದು ಎರಡು ಸ್ಪೀಶೀಸ್ ಮಧ್ಯದಲ್ಲಿ ಸೇಮ್ ರಿಸೋರ್ಸಸ್ಸಿಗೆ ಕಾಂಪಿಟೇಷನ್ ಆಗ್ತಾ ಇದೆ ಅಂದರೆ ದೇ ಹ್ಯಾವ್ ಅ ಚಾನ್ಸಸ್ ಆಫ್ ಕೋ ಎಕ್ಸಿಸ್ಟೆನ್ಸ್. ಒಂದು ಮೆಕ್ಯಾನಿಸಮ್ ಥ್ರೂ ಏನಿದೆ ಅಂದರೆ ದೇ ಕ್ಯಾನ್ ಪ್ರಮೋಟ್ ದ ಕೋ ಎಕ್ಸಿಸ್ಟೆನ್ಸ್ ರಾದರ್ ದೆನ್ ದ ಎಕ್ಸ್ಕ್ಲೂಷನ್, ಅಂದರೆ ಸಮಥಿಂಗ್ ವಿಚ್ ಕುಡ್ ಬಿ ಪ್ರಿವೆಂಟೆಡ್. ನಾವೇನಿದೆ ಅಂತಂದರೆ ಒಂದು ಪರ್ಟಿಕ್ಯುಲರ್ ಸಿಚುವೇಷನ್ನಲ್ಲಿ ಏನಿದೆ ಅಂದರೆ ಏನಾದರೂ ಆಗೋದನ್ನು ಅವಾಯ್ಡ್ ಮಾಡಿ ಒಂದು ಕೋ ಎಕ್ಸಿಸ್ಟೆನ್ಸ್ಲಿಂದ ಒಂದಕ್ಕೊಂದು ಹೊಂದ್ಕೊಂಡು ಆ ಪರ್ಟಿಕ್ಯುಲರ್ ಸ್ಪೀಶೀಸು ಇರಬಹುದು. ಫಾರ್ ಎಕ್ಸಾಂಪಲ್ ರಿಸೋರ್ಸಸ್ ಪಾರ್ಟಿಷನಿಂಗ್. ಸೊ ಇದ್ರ ಬಗ್ಗೆ ಸ್ಟಡಿ ಮಾಡೋಣ ಈಗ ನೆಕ್ಸ್ಟ್ನಲ್ಲಿ ಸ್ಲೈಡ್ನಲ್ಲಿ. ಸೊ ರಿಸೋರ್ಸಸ್ ಪಾರ್ಟಿಷನಿಂಗ್, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಫ್ ಟೂ ಸ್ಪೀಶೀಸ್ competing for the same resources, they could avoid a competition by choosing a different times for feeding
ಆರ್ ಡಿಫ್ರೆಂಟ್ ಫೋರೇಜಿಂಗ್ ಆ್ಯಕ್ಟಿವಿಟೀಸ್. ಸೊ ಎರಡು ಸ್ಪೀಶೀಸು ಒಂದು ವೇಳೆ ಸೇಮ್ ರಿಸೋರ್ಸಸ್ಸಿಗೆ ಕಾಂಪಿಟೇಷನ್ ಮಾಡ್ತಾ ಇರುವಾಗ ದೇ ಕುಡ್ ಅವಾಯ್ಡ್ ಕಾಂಪಿಟೇಷನನ್ನು ಅವಾಯ್ಡ್ ಮಾಡ್ಬೋದು. ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅಂತಂದರೆ ಆ ಪರ್ಟಿಕ್ಯುಲರ್ ಡಿಫ್ರೆಂಟ್ ಟೈಮ್ಸಿಗೆ ಏನಿದೆ ಫೀಡಿಂಗ್ ಮಾಡ್ಬೋದು, ಇಲ್ಲ ಅಂತಂದರೆ ಆರ್ ಡಿಫ್ರೆಂಟ್ ಫೋರೇಜಿಂಗ್ ಆ್ಯಕ್ಟಿವಿಟಿಲಿಂದ. ಸೊ ಫೋರೇಜಿಂಗ್ ಅಂತಂದರೆ ಏನು, ಸರ್ಚ್ ಫಾರ್ ಫುಡ್. ಸೊ ಈ ಪರ್ಟಿಕ್ಯುಲರ್ ಎರಡೂ ಪ್ರೋಸೆಸ್ ಯೂಸ್ ಮಾಡಿ ಏನಿದೆ ಅಂದರೆ ಕಾಂಪಿಟೇಷನನ್ನು ಅವಾಯ್ಡ್ ಮಾಡೋ ಚಾನ್ಸಸ್ ಇರಬಹುದು. ಸೊ ಎಕ್ಸಾಂಪಲ್, ಮ್ಯಾಕ್ ಆರ್ಥರ್ showed that 5 closely related species of warbler living on the same tree. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಸೈಂಟಿಸ್ಟ್ ಹೆಸರೇನಿದೆ ಮ್ಯಾಕ್ ಆರ್ಥರ್ ಅಂತ ಇದೆ. ಸೊ ಈ ಪರ್ಟಿಕ್ಯುಲರ್ ಸೈಂಟಿಸ್ಟ್ ಏನಿದೆ ಅಂತಂದರೆ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. 5 ಕ್ಲೋಸ್ಲಿ ರಿಲೇಟೆಡ್ ಆಗ್ತಕ್ಕಂಥ ಸ್ಪೀಶೀಸ್. ಯಾವ ಸ್ಪೀಶೀಸು? ವಾರ್ಬ್ಲರ್ ಸ್ಪೀಶೀಸ್. ಸೊ ಒಂದು ಪರ್ಟಿಕ್ಯುಲರ್ ಟ್ರೀನಲ್ಲಿ ಇದೆ. ಸೊ ಏನಂತ ಹೇಳ್ತಾ ಇದ್ದಾರೆ ಫರ್ದರ್, were able to avoid a competition and coexist due to a behavioral differences in their foraging activity. ಆ ಪರ್ಟಿಕ್ಯುಲರ್ 5 ಸ್ಪೀಶೀಸ್ ಏನಿದೆ ಅಂತಂದರೆ ದೇ ಕುಡ್ ಅವಾಯ್ಡ್ ದ ಕಾಂಪಿಟೇಷನ್. ಸೊ ಆ್ಯಂಡ್ ಪರ್ಟಿಕ್ಯುಲರ್ ಪ್ಲೇಸ್ಲಿಂದ ಏನಿದೆ ಅಂದರೆ ದೇ ಕುಡ್ ಸ್ಟೇ, ದಟ್ ಈಸ್ ಕೋಎಕ್ಸಿಸ್ಟ್. ಸೊ ಯಾವ ರೀತಿ ಆ ರೀತಿ ಆಗ್ಬೋದು ಅಂತಂದರೆ ಬೇಸ್ಡ್ ಆನ್ ದ ಡಿಫ್ರೆಂಟ್ ಫೋರೇಜಿಂಗ್ ಆ್ಯಕ್ಟಿವಿಟೀಸ್, ಅಂದರೆ ಸರ್ಚ್ ಫಾರ್ ಫುಡ್. ಸೊ ಬೇರೆ ಬೇರೆ ಟೈಮ್ನಿಂಗ್ಲಿಂದ ಸರ್ಚ್ ಮಾಡಿದಾಗ ಅವಾಗ ಏನಾಗ್ಬೋದು, ಕಾಂಪಿಟೇಷನನ್ನು ಅವಾಯ್ಡ್ ಮಾಡೋ ಚಾನ್ಸಸ್ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಏನಿದೆ ಅಂತಂದರೆ ಎಲ್ಲ 5 ಬರ್ಡ್ಸ್ ಏನಿದೆ ಅಂದರೆ ಎಟ್ ಎ ಟೈಮು ಕೋಎಕ್ಸಿಸ್ಟ್ಲಿಂದ ಕರೆಕ್ಟಾಗಿ ಆ ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಇರ್ಬೋದು. Thank you for watching this video. Let us discuss with the next topic in part 11.